ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ.
ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ. ಬಿಜೆಪಿ ನಾಯಕಿ ನಾಜಿಯಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅವಹೇಳನಕಾರಿ ಪ್ರಚೋದನಕಾರಿ ಭಾಷಣ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಹಿಂದೂ ಯುವಕರನ್ನ ಮದುವೆ ಆಗುವಂತೆ ನಾಜಿಯಾ ಕರೆ ಕೊಟ್ಟಿದ್ರು. ಮುಸ್ಲಿಂ ಯುವತಿಯರಿಗೆ ಕರೆ ಕೊಟ್ಟಿದ್ರು ನಾಜಿಯಾ ಖಾನ್ ಅಫ್ಸರ್ ಎಂಬುವವರು ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ವಿವಾದಾತ್ಮಕ ಹೇಳಿಕೆ, ಪ್ರಚೋದನಕಾರಿ ಹೇಳಿಕೆ, ಇದನ್ನ ವಿರೋಧ ವ್ಯಕ್ತಪಡಿಸಿ ಈಗ ಬಂದು ದೂರು ಕೂಡ ಕೊಟ್ಟಿದ್ರು. ಆ ದೂರಿನ ಅನ್ವಯ ಎಫ್ಐಆರ್ ದಾಖಲಾಗಿದೆ. ಬೆಳಗಾವಿಯ ಮಾರಿಹಾಳ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮುಸ್ಲಿಂ ಹೆಣ್ಣು ಮಕ್ಕಳು ತಲಾಕ್ ಕೊಟ್ಟು ಬಂದು ಹಿಂದೂ ಯುವಕರನ್ನ ಮದುವೆ ಆಗಿ ಅನ್ನುವಂಥ ಕರೆ. ನಾಜಿಯಾ ಭಾಷಣದ ವೇಳೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಈಗ ಅದಕ್ಕೆ ಖಂಡನೆ, ವಿರೋಧ ವ್ಯಕ್ತವಾಗ್ತಾ ಇದೆ. ಎಫ್ಐಆರ್ ಕೂಡ ದಾಖಲಾಗಿದೆ.